ನಮಸ್ಕಾರ ಶರಣಾರ್ಥಿ ನಿಮ್ಮ ಶರಣು ವಸ್ತ್ರದು. ಇವತ್ತು ನಾವು ಮಹಾರಾಷ್ಟ್ರದ ಗಡಿಭಾಗ ಆಗಿರ್ತಕ್ಕಂಥ ಕೋಲ್ಹಾಪುರದಿಂದ ನಾನು ತಮಗೆ ಇನ್ನು ಮುಂದೆ ದತ್ತವಾಡಿ ಮತ್ತು ಕಿದ್ರಾಪುರಿನ ಒಂದು ದಿವ್ಯ ದರ್ಶನವನ್ನು ತಮಗೆ ಮಾಡ್ತಾ ಇದ್ದೀನಿ. ಈಗ ನಾವು ಇಲ್ಲಿಂದ ಸುಮಾರು 80 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಕಿದ್ರಾಪುರ ಭಾಳ ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಆ ಒಂದು ಮಂದಿರದ ಒಂದು ದರ್ಶನವನ್ನು ಮಾಡ್ತಾ ಇದ್ದೀನಿ. ನಾವು ಈಗ ಇಲ್ಲಿ ಈ ಒಂದು ಹೈವೇ ರೋಡಿಗೆ ಇರ್ತಕ್ಕಂಥ ಉಡುಪಿ ರೆಸ್ಟೋರೆಂಟ್ನಲ್ಲಿ ಟಿಫನನ್ನು ಮಾಡಿ ನಾವು ನಮ್ಮ ಮುಂದಿನ ಪ್ರಯಾಣವನ್ನು ಕಿದ್ರಾಪುರಕ್ಕೆ ಹೋಗ್ತಾ ಇದ್ದೀವಿ. ನಿಮಗೆ ಅದರ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೀಡುತ್ತೇನೆ ಮುಂದೆ. ಕಬ್ಬು ತೆಂಗಿನ ತೋಟಗಳ ಮಧ್ಯೆ ಮುಖಾಂತರ ಕಿದ್ರಾಪುರ ಹೋಗ್ತಕ್ಕಂಥದ್ದೇ ವಿಶೇಷದಲ್ಲಿ ವಿಶೇಷ. ಇದು ಈ ಒಂದು ಪ್ರಕೃತಿಯ ಮಡಿಲಲ್ಲಿ ಹೋಗ್ತಕ್ಕಂಥದ್ದು. ಇದು ಕಿದ್ರಾಪುರ, ಕೃಷ್ಣಾ ನದಿಯ ತಟದಲ್ಲಿ ಇರ್ತಕ್ಕಂಥ ಊರೇ ಕಿದ್ರಾಪುರ. ಆ ಭಾಗದಲ್ಲಿ ಕರ್ನಾಟಕ, ಈ ಭಾಗದಲ್ಲಿ ಮಹಾರಾಷ್ಟ್ರ. ಕಿದ್ರಾಪುರನ ಈ ಒಂದು ಕೃಷ್ಣಾ ನದಿಯು ಅರ್ಧಚಂದ್ರ ಆಕಾರದಲ್ಲಿ ಹರಿತಕ್ಕಂಥದ್ದು ವಿಶೇಷ. ಇದು ಕಿದ್ರಾಪುರಿನ ಬಸ್ ಸ್ಟ್ಯಾಂಡಲ್ಲಿರ್ತಕ್ಕಂಥ ಸಾಕಷ್ಟು ವಿಶಾಲವಾಗಿರ್ತಕ್ಕಂಥ ಆಲದ ಮರಗಳು ಮತ್ತು ಪ್ರಾಥಮಿಕ ಶಾಲೆಯನ್ನು ನೋಡೋದು. ಈ ಶಾಲೆಯ ಪಕ್ಕದಲ್ಲಿ ಇರ್ತಕ್ಕಂಥದ್ದೇ ಇದು ಕಿದ್ರಾಪುರಿನ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಾಚ್ಯವಸ್ತು ಇಲಾಖೆಗೆ ಒಳಪಟ್ಟಿರ್ತಕ್ಕಂಥ ದೇವಸ್ಥಾನ. ಈ ಮಂದಿರವನ್ನು ನೋಡಿದರೆ ತಾವು ನೋಡ್ತಾ ಇದ್ರಲ್ಲಿ, ಈ ಮಂದಿರವನ್ನು ಐತಿಹಾಸಿಕ ಮಂದಿರ ನಮಗೆ ಇಡೀ ವಿಶ್ವದಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಈ ಮಂದಿರವು ಭಾರತೀಯ ವಾಸ್ತುಶಿಲ್ಪಕ್ಕೆ ಅತ್ಯದ್ಭುತವಾದಂಥ ವಾಸ್ತುಶಿಲ್ಪವಾಗಿದೆ. ಈ ಮಂದಿರವು ಮಹಾರಾಷ್ಟ್ರ ಜಿಲ್ಲೆಯ ಕೋಲ್ಹಾಪುರಿನ ಸಿರೋಳ್ ತಾಲೂಕಿನ ಕಿದ್ರಾಪುರ ಗ್ರಾಮದಲ್ಲಿ ಕೋಲ್ಹಾಪುರದಿಂದ 60 ಕಿಲೋಮೀಟರ್, ಸಾಂಗ್ಲಿಯಿಂದ 36 ಕಿಲೋಮೀಟರ್ ಅಂತರದಲ್ಲಿದೆ. ಈ ಮಂದಿರವನ್ನು 6 ಭಾಗಗಳಾಗಿ ವಿಭಾಗ ಮಾಡಲಾಗಿದೆ. ಮಂದಿರದ ಮುಖ್ಯ ದ್ವಾರ, ನಗಾರ ಕಕ್ಷ, ಸ್ವರ್ಗಮಂಟಪ, ಸಭಾಮಂಟಪ, ಅಂತರಾಳ ಕಕ್ಷ, ಗರ್ಭಗೃಹ. ಈ ಮಂದಿರವು ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ಇರತಕ್ಕಂಥ ಮಂದಿರ. ಐತಿಹಾಸಿಕ ಪ್ರಕಾರ 7ನೇ ಶತಮಾನದಲ್ಲಿ ಇಮ್ಮಡಿ ಪುಲಿಕೇಶಿ, ಬಾದಾಮಿ ಚಾಲುಕ್ಯರು ಈ ಮಂದಿರವನ್ನು ಕಟ್ಟಿಸಿದರು ಅಂತಕ್ಕಂಥದ್ದು ಉಲ್ಲೇಖವಿದೆ. ಪಲ್ಲವರ ನರಸಿಂಹವರ್ಮನ ಜೊತೆ ಪುಲಿಕೇಶಿ ನಡುವೆ ಯುದ್ಧದಲ್ಲಿ ಪುಲಿಕೇಶಿಯು ಹೊಂದುತ್ತಾರೆ. ಅದಕ್ಕೆ ಈ ಮಂದಿರ ಅಪೂರ್ಣವಾಗಿ ಉಳಿಯುತ್ತದೆ ಅಂತಕ್ಕಂಥದ್ದು ಕಂಡು ಬಂದಿರುತ್ತದೆ. ತದನಂತರ ಬಾದಾಮಿ ಚಾಲುಕ್ಯರ ನಂತರ ಈ ಮಂದಿರವು ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಶಿಲಾಹಾರ, ಯಾದವರ ರಾಜರ ಕಾಲದಲ್ಲಿ ಈ ಮಂದಿರವನ್ನು ಜೀರ್ಣೋದ್ಧಾರವಾಗಿದೆ ಎಂದು ಕೂಡ ಇಲ್ಲಿ 12 ಶಾಸನಗಳಲ್ಲಿ ಉಲ್ಲೇಖವಿದೆ. ಈ ಊರಿಗೆ ಮೊದಲು ಕೊಪ್ಪ ಮತ್ತು ಕೊಪ್ಪದೆಂದು ಕರೆಯಲಾಗುತ್ತಿತ್ತು. ಈ ಮಂದಿರವು ಖಿದರ್ ಖಾನ್ ಎಂಬನ ಆಧೀನದಲ್ಲಿತ್ತು. ಅದಕ್ಕೆ ಈ ಊರಿಗೆ ಕಿದ್ರಾಪುರ ಅಂತಕ್ಕಂಥ ಹೆಸರು ಕೂಡ ಬಂದಿದೆ ಅಂತಕ್ಕಂಥದ್ದು ಇಲ್ಲಿಯ ಇತಿಹಾಸದಿಂದ ತಿಳಿದು ಬರುತ್ತದೆ. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ದಕ್ಷ ಪ್ರಜಾಪತಿಯ ಮಗಳಾದ ದಾಕ್ಷಾಯಿಣಿಯು ತಂದೆ ಮಾತನ್ನು ಮೀರಿ ಶಿವನನ್ನು ಮದುವೆ ಆಗುತ್ತಾರೆ. ಅದಕ್ಕೆ ದಕ್ಷ ಬ್ರಹ್ಮನಿಗೆ ಶಿವ ಪರಮಾತ್ಮನ ಮೇಲೆ ಎಲ್ಲಿಲ್ಲದ ಕೋಪವಿರುತ್ತೆ. ದಕ್ಷ ಬ್ರಹ್ಮನು ಯಜ್ಞವನ್ನು ಏರ್ಪಡಿಸಿ ಎಲ್ಲ ದೇವತೆಗಳಿಗೆ ಆಹ್ವಾನವನ್ನು ನೀಡುತ್ತಾರೆ. ಆದರೆ ಶಿವ ಪಾರ್ವತಿಯನ್ನು ಕರೆಯುವುದಿಲ್ಲ. ತಂದೆಯ ಮೇಲಿನ ಪ್ರೀತಿಯಿಂದ ಪಾರ್ವತಿಯು ಯಜ್ಞಕ್ಕೆ ಹೋಗಲು ಇಚ್ಛಿಸುತ್ತಾರೆ. ಅದಕ್ಕೆ ಶಿವನು ಆಹ್ವಾನವಿಲ್ಲದ ಯಜ್ಞಕ್ಕೆ ಹೋಗಬಾರದು ಎಂದು ಹೇಳಿದರೂ ಕೇಳದೆ ಪಾರ್ವತಿಯು ನಂದಿ ಜೊತೆಗೆ ಯಜ್ಞಕ್ಕೆ ತೆರಳುತ್ತಾರೆ. ದಕ್ಷ ಬ್ರಹ್ಮನು ಪಾರ್ವತಿಯನ್ನು ಅವಮಾನಿಸಿದಲ್ಲದೆ ಶಿವ ಪರಮಾತ್ಮನನ್ನು ಕೂಡ ಅವಮಾನಿಸುತ್ತಾರೆ. ಅವಮಾನವನ್ನು ಸಹಿಸಲಾರದೆ ದಾಕ್ಷಾಯಿಣಿಯು ಯಜ್ಞಕುಂಡದಲ್ಲಿ ಹಾರಿ ಪ್ರಾಣವನ್ನು ಬಿಡುತ್ತಾರೆ. ಕುಪಿತಗೊಂಡ ಶಿವನು ಕೋಪದಿಂದ ವೀರಭದ್ರನನ್ನು ಕರೆಸಿ ದಕ್ಷ ಬ್ರಹ್ಮನ ವಧೆಯನ್ನು ಮಾಡಲು ಕಳಿಸುತ್ತಾನೆ. ವೀರಭದ್ರನು ದಕ್ಷ ಬ್ರಹ್ಮನು ತಲೆ ಕತ್ತರಿಸಿ ಯಜ್ಞಕುಂಡದಲ್ಲಿ ಒಗೆಯುತ್ತಾನೆ. ಶಿವನ ಕೋಪದಿಂದ ಇಡೀ ಜಗತ್ತೇ ಅಲ್ಲೋಲ ಕಲ್ಲಲಾಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ವಿಷ್ಣುವಿನ ಮೊರೆ ಹೋಗಿ ಶಿವನ ಕೋಪವನ್ನು ಶಮನಗೊಳಿಸಲಿಲ್ಲಂದರೆ ಇಡೀ ಜಗತ್ತಿಗೆ ಕಂಟಕವಾಗುತ್ತದೆ ಅಂದಾಗ ಆಗ ವಿಷ್ಣು ಈ ಒಂದು ಸ್ಥಳಕ್ಕೆ ಬಂದು ಶಿವನನ್ನು ಅಪ್ಪಿಕೊಂಡು ಸ್ವಾಂತನವನ್ನು ಹೇಳಿ ಅವರನ್ನು ಕೋಪದಿಂದ ಶಮನಗೊಳಿಸುತ್ತಾರೆ. ಅದಕ್ಕೆ ಇದಕ್ಕೂ ಕೊಪ್ಪೇಶ್ವರ ಅಂತಕ್ಕಂಥ ಹೆಸರು ಕೂಡ ಬಂದಿದೆ ಅಂತಕ್ಕಂಥದ್ದು ಪೌರಾಣಿಕವಾದಂಥ ಹಿನ್ನೆಲೆ ಇದೆ. ಅದಕ್ಕೆ ಶಿವನನ್ನು ಕೋಪವನ್ನು ಶಮನ ಮಾಡಿದ್ದಕ್ಕೆ ಡೋಪೇಶ್ವರ ಅಂತಂದರೆ ಶಾಂತ ಮಾಡಿದ್ದಕ್ಕೆ ವಿಷ್ಣುವನ್ನು ಡೋಪೇಶ್ವರ ಅಂತಕ್ಕಂಥ ಹೆಸರಿನಿಂದ ಕರೀತಕ್ಕಂಥದ್ದು ವಿಶೇಷ. ಗರ್ಭಗುಡಿಯಲ್ಲಿ ಡೋಪೇಶ್ವರ ಮತ್ತು ಕೋಪೇಶ್ವರ, ಶಿವ ಮತ್ತು ವಿಷ್ಣುವಿನ 2 ಲಿಂಗ ರೂಪಿ ಇರ್ತಕ್ಕಂಥದ್ದು ಈ ಮಂದಿರದಲ್ಲಿ ವಿಶೇಷ. ಶಿವನಿಗೆ ಮೊಸರಿನ ಲೇಪನ ಹಚ್ಚಿ ವಿಭೂತಿನ ಹಚ್ಚಿ ಪೂಜೆಯನ್ನು ಸಲ್ಲಿಸಿದರೆ ವಿಷ್ಣುವಿಗೆ ನಾಮವನ್ನು ಹಚ್ಚಿ ಪೂಜೆ ಸಲ್ಲಿಸೋದು. ಅವರ ಇಬ್ಬರ ಶಿವಲಿಂಗಗಳು ಅಕ್ಕಪಕ್ಕದಲ್ಲಿ ಇರೋದು ಈ ಗರ್ಭಗುಡಿಯಲ್ಲಿ ವಿಶೇಷ. ಅದು ವಿಶೇಷದರಲ್ಲಿ ವಿಶೇಷ. ಅದಕ್ಕೆ ಇಡೀ ಜಗತ್ತಿನಲ್ಲಿ ಶಿವ ಮತ್ತು ವಿಷ್ಣುವಿನ ಲಿಂಗರೂಪಿ ಇರ್ತಕ್ಕಂಥ ಮಂದಿರವೇ ಈ ಕೊಪ್ಪೇಶ್ವರ ದೇವಸ್ಥಾನ. ಇದು ಈ ಒಂದು ಪೌರಾಣಿಕ ಐತಿಹಾಸಿಕ ಹಿನ್ನೆಲೆ ಪ್ರಕಾರ ಕೂಡ ಈ ಮಂದಿರ ಎಷ್ಟು ಶ್ರೀಮಂತವಾಗಿದೆ ಅಂದರೆ ಈ ಮಂದಿರದ
ಒಳನೋಟ ಹೊರನೋಟಗಳನ್ನು ನೋಡಿದ್ರೆ ಇದರಲ್ಲಿ ಮೋಸ್ಟ್ ಅಟ್ರಾಕ್ಟಿವ್ ಆಗಿ ನೋಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವಿನ್ಯಾಸ ಅಂತಂದರೆ ಅದು ಸ್ವರ್ಗ ಮಂಟಪ. ಈ ಮಂದಿರದಲ್ಲಿ ಸ್ವರ್ಗ ಮಂಟಪವು ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ಅಟ್ರಾಕ್ಟಿವ್ ಇರ್ತಕ್ಕಂಥ ಈ ಒಂದು ವಿನ್ಯಾಸವೇ ಈ ಒಂದು ಸ್ವರ್ಗ ಮಂಟಪಕ್ಕೆ 4 ದ್ವಾರಗಳಿಗೆ ಪೂರ್ವ ದ್ವಾರ ನೋಡಿದಾಗ ಪಶ್ಚಿಮ ದ್ವಾರ ಕಾಣುತ್ತೆ, ಉತ್ತರದಿಂದ ಆಪೋಸಿಟ್ ಡೈರೆಕ್ಷನ್ನಲ್ಲಿ ದಕ್ಷಿಣ ದ್ವಾರ ಕಾಣುತ್ತದೆ. ಸ್ವರ್ಗ ಮಂಟಪದಲ್ಲಿ ಲೇಟೆಸ್ಟ್ ಆವಿಷ್ಕಾರ. ಈ ಥರದ ಮಂಟಪವು ಜಗತ್ತಿನಲ್ಲಿ ಎಲ್ಲಿ ಸಿಗೋದಿಲ್ಲ. ಈ ಮಂಟಪಕ್ಕೆ 48 ಪಿಲ್ಲರ್ಗಳು, ಹೊರಭಾಗದಲ್ಲಿ ಒಳಗಡೆ 12 ಪಿಲ್ಲರ್ಗಳು ಇರೋದು ವಿಶೇಷ. ಈ ಒಂದು ಪಿಲ್ಲರಿನ ಮೇಲೆ ಛಾವಣಿ ಮೇಲೆ ಅಪ್ಪರ್ ಟಾಪ್ನಲ್ಲಿ ಓಪನ್ ಇದೆ. ಚಂದ್ರಯಾನ ಆಕಾರದಲ್ಲಿ ಓಪನ್ ಇರ್ತಕ್ಕಂಥ ಒಂದು ಕಿಂಡಿಯನ್ನು ನೋಡ್ಬೋದು. ಇದು 13 ಫೀಟ್ ರೇಡಿಯಸ್ದಿಂದ ಇದೆ. ಕೆಳಗಡೆ ಅದೇ ಸೈಜಿನ ಏಕಶಿಲಾ ರಂಗಶಿಲಾ ಇರೋದು ಕೂಡ ಬಹಳ ವಿಶೇಷ. ಕಾರ್ತಿಕ ಹುಣ್ಣಿಮೆ ದಿನ ಚಂದ್ರ ಇದರ ಮಧ್ಯೆ ಕಾಣುತ್ತಾನೆ. ಈ ದಿನ ಸಾವಿರಾರು ಜನರು ಬಂದು ನೋಡಲು ಇಂಥ ಒಂದು ಸುಂದರವಾಗಿರ್ತಕ್ಕಂಥದ್ದು ನೋಡಲು ಧಾವಿಸುತ್ತಾರೆ. ಉಗಾದಿಯ ದಿವಸ ಮುಖ್ಯ ಪ್ರವೇಶ ದ್ವಾರದಿಂದ ಸೂರ್ಯಕಿರಣವು ಸ್ವರ್ಗ ಮಂಟಪದ ಮುಖಾಂತರ ಗರ್ಭಗೃಹಕ್ಕೆ ಪ್ರವೇಶ ಮಾಡುತ್ತದೆ. ಅಲ್ಲಿ ಕೊಪ್ಪೇಶ್ವರ ಶಿವಲಿಂಗದ ಮೇಲೆ ಈ ಒಂದು ಸೂರ್ಯಕಿರಣವು ಪ್ರಜ್ವಲಿಸುವುದು ಬಹಳ ವಿಶೇಷದರಲ್ಲಿ ವಿಶೇಷ. ಸ್ವರ್ಗ ಮಂಟಪದ 12 ಕಂಬಗಳ ಮೇಲೆ ಅಷ್ಟದಿಕ್ಪಾಲಕರ ಚಿತ್ರಕಲೆಯನ್ನು, ಈ ಒಂದು ಶಿಲ್ಪಕಲೆಯನ್ನು ಮೂರ್ತಿಗಳಲ್ಲಿ ಇರ್ತಕ್ಕಂಥದ್ದು ಬಹಳ ವಿಶೇಷದರಲ್ಲಿ ವಿಶೇಷ. ದಕ್ಷಿಣದಲ್ಲಿ ಕೋಣದ ಮೇಲೆ ಕೂರ್ತಿರುವ ಯಮನನ್ನು, ಉತ್ತರದಲ್ಲಿ ಕುದುರೆಯ ಮೇಲೆ ಕುಳಿತಿರುವ ಕುಬೇರನನ್ನು, ಪಶ್ಚಿಮದಲ್ಲಿ ಮಕರದ ಮೇಲೆ ಕುಳಿತಿರುವ ವರ್ಣನನ್ನು, ಪೂರ್ವದಲ್ಲಿ ಐರಾವತ ಮೇಲೆ ಇಂದ್ರನನ್ನು, ಆಗ್ನೇಯ ಟಗರದ ಮೇಲೆ ಅಗ್ನಿಯನ್ನು, ನೈಋತ್ಯದಲ್ಲಿ ಕುಳಿತಿರುವ ನಿರುತಿಯನ್ನು, ವಾಯುವ್ಯದಲ್ಲಿ ಜಿಂಕೆ ಮೇಲೆ ಕುಳಿತಿರುವ ವಾಯುವನ್ನು, ನಂದಿಯ ಮೇಲೆ ಕುಳಿತಿರುವ ಶಿವನನ್ನು, ನವಿಲ ಮೇಲೆ ಕೂತಿರುವ ಕಾರ್ತಿಕನನ್ನು. ಅಂದರೆ ಎಲ್ಲ ತಮ್ಮ ಮಡದಿಗಳ ಜೊತೆ ಅಷ್ಟದಿಕ್ಪಾಲಕರ ರೂಪದಲ್ಲಿ ಈ ಒಂದು ಕಂಬಗಳ, ಅಂದರೆ ಸ್ವರ್ಗ ಮಂಟಪದ ಕಂಬ ಮೇಲೆ ಕುಳಿತಿರ್ತಕ್ಕಂಥ ಈ ಒಂದು ಶಿಲ್ಪಕಲೆಗಳು ಮತ್ತು ಅದರ ಮಧ್ಯೆ ಇರ್ತಕ್ಕಂಥ ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಕೆತ್ತನೆಗಳು ಮತ್ತು ಗೋಲಾಕಾರದಲ್ಲಿ ಇರ್ತಕ್ಕಂಥ ಈ ಒಂದು ಚಂದ್ರನ ಆಕಾರದಲ್ಲಿರ್ತಕ್ಕಂಥ ಮೇಲ್ಛಾವಣಿ ಮತ್ತು ಕೆಳಗಡೆ ಇರ್ತಕ್ಕಂಥ ರಂಗಶಿಲೆ, ಕಂಬಗಳು, ಇದರಲ್ಲಿರ್ತಕ್ಕಂಥ ವಾಸ್ತುಶಿಲ್ಪವನ್ನು ನಾವು ಅದ್ಭುತವಾಗಿ, ಇದರಲ್ಲಿ ಅದ್ಭುತ ಅಂತಕ್ಕಂಥದ್ದು ಈ ಒಂದು ಸ್ವರ್ಗ ಮಂಟಪ. ನಿಜವಾಗಿ ಕೂಡ ಈ ಒಂದು ಕೊಪ್ಪೇಶ್ವರ ದೇವಸ್ಥಾನದಲ್ಲೇ ಅದ್ಭುತವಾಗಿರ್ತಕ್ಕಂಥ ಒಂದು ಮಂಟಪ ಅದು ಯಾವುದಂದರೆ ಸ್ವರ್ಗ ಮಂಟಪ. ಈ ಸ್ವರ್ಗ ಮಂಟಪವು ಇಡೀ ಜಗತ್ತಿನಲ್ಲಿ ಎಲ್ಲಿ ಸಿಗಲಾರದಂಥ ಇಂಥ ವಾಸ್ತುಶಿಲ್ಪವನ್ನು ಈ ಒಂದು ಕೊಪ್ಪೇಶ್ವರ ದೇವಸ್ಥಾನದಲ್ಲಿ ನಾವು ಸ್ವರ್ಗ ಮಂಟಪದಲ್ಲಿ ನೋಡ್ಬೋದು. ಈ ಮಂದಿರವನ್ನು ಬಸಾಲ್ಟ್ ರಾಕ್ ಇಂಟರ್ಲಾಕ್ ಸಿಸ್ಟಮ್ನಲ್ಲಿ ಮಾಡಿರ್ತಕ್ಕಂಥ ಮಂದಿರ. ಇದರ ಮಂದಿರದ ಒಳಗಡೆ ಸಭಾಮಂಟಪ, ಗರ್ಭಗೃಹ, ಮಧ್ಯವಿರುವ ಸ್ಥಳವೇ ಅಂತರಾಳ ಕಕ್ಷ. ಕೊಪ್ಪೇಶ್ವರ ಮಂದಿರದ ಗರ್ಭಗೃಹ. ಆ ಗರ್ಭಗೃಹಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಜಯ ಮತ್ತು ವಿಜಯನ ಅದ್ಭುತವಾಗಿರ್ತಕ್ಕಂಥ ಶಿಲೆಗಳನ್ನು ಕೂಡ ನೋಡ್ಬೋದು. ಮತ್ತು ಗರ್ಭಗೃಹದ ಚೌಕಟ್ಟಿನ ಮೇಲೆ ಲತೆ ಆಕಾರದ ಹಾಗೂ ಹಣೆಪಟ್ಟಿ, ಲಲಾಟದ ಮೇಲೆ ಗಜಲಕ್ಷ್ಮಿಯ ಚಿತ್ರ ಮತ್ತು ಚಾಲುಕ್ಯರ ಕುಲದೇವತೆಯಾಗಿರ್ತಕ್ಕಂಥ ಸಪ್ತ ಮಾತೃಕ ದೇವಿಯು ಮತ್ತು ದಕ್ಷಿಣ ದ್ವಾರದಲ್ಲಿ 2 ಕಡೆ 10 ದ್ವಾರಪಾಲಕರ ವಾಸ್ತುಶಿಲ್ಪ ಇರ್ತಕ್ಕಂಥದ್ದು ಕೂಡ ಭಾಳ ಅದ್ಭುತ. ಅದರಲ್ಲಿ 7 ದ್ವಾರಪಾಲಕರು ಪುರುಷರು, 3 ಸ್ತ್ರೀಯರು ಇರ್ತಕ್ಕಂಥದ್ದು ವಿಶೇಷ. ವಿವಿಧ ವಾದ್ಯಗಳೊಂದಿಗೆ ಹಿಡಿದ ಭಂಗಿಯಲ್ಲಿದ್ದಾರೆ. ಈ ದ್ವಾರ ಬಹಳ ಭವ್ಯವಾಗಿದೆ. ಇಲ್ಲಿ ಒಂದು ಶಿಲಾಶಾಸನವಿದೆ. ಸಂಸ್ಕೃತ ಭಾಷೆ ಹಾಗೂ ದೇವನಾಗರಿ ಲಿಪಿ ಯಾದವ ರಾಜನಾದ ಸಿಂಗದೇವರ ಮಂದಿರಕ್ಕೆ ಜೀರ್ಣೋದ್ಧಾರ ನೀಡಿದ ದಾನದ ಉಲ್ಲೇಖವಿದೆ. 3 ಶಾಸನಗಳು ಮಂದಿರದ ಒಳಗೆ, 9 ಶಾಸನಗಳು ಮಂದಿರ ಹೊರಗಡೆ ಇವೆ. ಇಲ್ಲಿ ವಾಸ್ತುಶಿಲ್ಪ ಮತ್ತು ಇಲ್ಲಿಯ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವಾಸ್ತುಶಿಲ್ಪಗಳನ್ನು ನೋಡಿದರೆ ಇದರಲ್ಲಿ ಗಜಪಡಿ ಇದೆ, ನರಪಟ್ಟಿ, ಗಜಪಟ್ಟಿ ಅಂತಕ್ಕಂಥ ಸುಮಾರು ನಾವು ಈ ಮಂದಿರದ ಸುತ್ತಮುತ್ತ ಆವರಣದಲ್ಲಿ ಸುಮಾರು 92 ನಾವು ಆನೆಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಗಜಪಟ್ಟಿಗಳ ಮೇಲೆ 92 ದೇವಾನುದೇವತೆಗಳ ಚಿತ್ರಣವಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ. ನರಪಟ್ಟಿಯ ಮೇಲೆ ಅಲ್ಲಿ ವಿಷಕನ್ಯೆ ಆಗಿರ್ಬೋದು, ಮತ್ತು ಗಂಧರ್ವಗಳಾಗಿರ್ಬೋದು, ರತಿ ಮನ್ಮಥರ, ಹೀಗೆ ಪುರುಷ ಸ್ತ್ರೀಯರ ವಿವಿಧ ಭಂಗಿಯ ನೃತ್ಯಗಳು ಚಿತ್ರಣವಿದೆ. ನಗ್ನ ಚಿತ್ರಣಗಳು, ಮೃದಂಗಿಗಳು, ವಿಷಕನ್ಯೆ, ನಾಗರಕನ್ಯೆ, ಪತ್ರಲೇಖನ ಕನ್ಯೆ, ಪುತ್ರವಲ್ಲಭ ಮತ್ತು ಸುರಸುಂದರಿಯರು, ತಾರಕಕುಂಡ ಮತ್ತು ರತಿ ಮನ್ಮಥರ ಚಿತ್ರಗಳು, ರಾಮಾಯಣ ಮತ್ತು
ಪಂಚತಂತ್ರದ ಚಿತ್ರಣಗಳು ಕೂಡ ಈ ಒಂದು ಶಿಲ್ಪಕಲೆಯಲ್ಲಿ ಹೊರ ಮತ್ತು ಒಳ ವಿನ್ಯಾಸದಲ್ಲಿ ನಾವು ಸಾಕಷ್ಟು ಈ ಒಂದು ಮಂದಿರದಲ್ಲಿ ನಾವು ನೋಡ್ಬೋದು. ಇದು ನಿಜವಾಗಿ ಕೂಡ ಅತ್ಯದ್ಭುತವಾಗಿರ್ತಕ್ಕಂಥ ಮಂದಿರ. ಈ ಒಂದು ಕೊಪ್ಪೇಶ್ವರ ದೇವಸ್ಥಾನ, ಈ ಮಂದಿರಕ್ಕೆ ಸಾಕಷ್ಟು ಇತಿಹಾಸವನ್ನು ಮತ್ತು ಪೌರಾಣಿಕ ಹಿನ್ನೆಲೆ ಇರ್ತಕ್ಕಂಥ ಮಂದಿರ. ಅದಕ್ಕೋಸ್ಕರ ಈ ಒಂದು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಈ ಒಂದು ಕೊಪ್ಪೇಶ್ವರ ದೇವಸ್ಥಾನಕ್ಕೆ ತಾವು ಕೂಡ ಇಲ್ಲಿ ಬಂದು ಇಲ್ಲಿ ಇಂಥ ಒಂದು ವಾಸ್ತುಶಿಲ್ಪವನ್ನು ಕಲ್ಯಾಣಿ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣಗೊಂಡಿರ್ತಕ್ಕ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಈ ಒಂದು ದೇವಸ್ಥಾನದ ದರ್ಶನವನ್ನು ಪಡೆದು ಇಲ್ಲಿ ಇರ್ತಕ್ಕಂಥ ಒಂದು ವಾಸ್ತುಶಿಲ್ಪವಾದ ಶ್ರೀಮಂತಿಕೆಯನ್ನು ನಿಜವಾಗಿ ಕೂಡ ಒಳಗಡೆ ಇರ್ತಕ್ಕಂಥ ಒಂದೊಂದು ಕಂಬದಲ್ಲಿ ಕೂಡ ನಾವು ಒಂದು ಕಥೆಯನ್ನು ನೋಡ್ಬೋದು. ಇದರಲ್ಲಿ ರಾಮಾಯಣ, ಮಹಾಭಾರತ, ಪಂಚತಂತ್ರ ಈ ರೀತಿ ಮತ್ತು ಸೂಕ್ಷ್ಮ ಕಲೆ ಮತ್ತು ಬೃಹತ್ ಕಲೆ ಎಲ್ಲರಿಂದ ಕೂಡಿರ್ತಕ್ಕಂಥ ಈ ಒಂದು ಮಂದಿರದ ಒಳಗಡೆ ಇರ್ತಕ್ಕಂಥ ಒಂದು ಶಿಲ್ಪಕಲೆಯನ್ನು ಇದರಲ್ಲಿ ಜಯ ಮತ್ತು ವಿಜಯ ದ್ವಾರಪಾಲಕರ ಅದ್ಭುತವಾಗಿರ್ತಕ್ಕಂಥ ಕೆತ್ತನೆಗಳನ್ನು ನಾವು ಅವ್ರ ಕೈಯಲ್ಲಿ ಆಯುಧವನ್ನು ಹಿಡಿದುಕೊಂಡಿರ್ತಕ್ಕಂಥ ಆ ಆಯುಧಗಳನ್ನು ನೋಡಿದರೆ ಈಗ ಅದು ನಿಜವಾಗಿ ಕೂಡ ಆಯುಧಗಳು ಆ ರೀತಿಯೇ ಇವೆ ಅನ್ನತಕ್ಕಂಥ ಅಂಥ ಒಂದು ಸೂಕ್ಷ್ಮ ಕಲೆಯಿಂದ ಮಾಡಿರ್ತಕ್ಕಂಥ ಈ ಒಂದು ದೇವಸ್ಥಾನದ ದ್ವಾರ ಬಾಗಿಲು, ಗಜಪಟ್ಟೆ ಮತ್ತು ಈ ಒಂದು ನೋಡಿ ಇಲ್ಲಿ ಇದೊಂದು ಎಷ್ಟು ಚೆನ್ನಾಗಿ ಮಾಡಿರ್ತಕ್ಕಂಥ ಈ ಒಂದು ಫುಟ್ ಮ್ಯಾಟ್ ನೋಡ್ಬೋದು. ಮತ್ತು ಗರ್ಭಗೃಹದಲ್ಲಿರ್ತಕ್ಕಂಥ ಒಂದು ಒಳ ವಿನ್ಯಾಸ, ಸೀಲಿಂಗು ಈ ರೀತಿ ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಮಂದಿರದಲ್ಲಿರ್ತಕ್ಕಂಥ ಕೊಪ್ಪೇಶ್ವರ ಮತ್ತು ಡೋಪೇಶ್ವರದ ಈ ಒಂದು ಶಿವಲಿಂಗದ ದರ್ಶನವನ್ನು ಪಡೆದು ತಾವು ಕೂಡ ಪುನೀತರಾಗಬೇಕು ಅಂತಕ್ಕಂಥ ಇದರದ ಮಂದಿರದ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನೀಡಿದ್ದೀನಿ. ಅದಕ್ಕೆ ತಾವು ಕೂಡ ಬಂದು ಈ ಒಂದು ಕೊಪ್ಪೇಶ್ವರ ಮತ್ತು ಡೋಪೇಶ್ವರನ ಆಶೀರ್ವಾದವನ್ನು ಪಡೆದು ಪುನೀತರಾಗಬೇಕಂತ ಈ ಮಂದಿರದ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದ್ದೇನೆ. ಧನ್ಯವಾದಗಳು.